ಹಾಯ್ ಗೆಳೆಯರೆ, ನಾನು ನಿಮ್ಮ ಮಹಂತೇಶ್. ನನ್ನ ಯೂಟ್ಯೂಬ್ ಚಾನಲ್ಸ್ ಡಿಜಿಟಲ್ ಗ್ರಾಮ ಒನ್ ಡಿಜಿಟಲ್ ಗ್ರಾಮ ಒನ್ನನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಅತಿ ಹೆಚ್ಚು ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ ದಯವಿಟ್ಟು. ಇದು ನನ್ನ ಹೊಸ ಡಿಜಿಟಲ್ ಗ್ರಾಮ ಒನ್ ಯೂಟ್ಯೂಬ್ ಚಾನಲ್ ಆಗಿದೆ. ಹಾಗಾಗಿ ದಯವಿಟ್ಟು ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಇವತ್ತು ಆಫೀಸ್ ಜಿಯೋ ಟ್ಯಾಗ್ ಅಂತೇಳಿ ಗ್ರಾಮ ಒನ್ನಲ್ಲಿ ತೋರಿಸ್ತಾ ಇದ್ದಾರೆ. ಅದನ್ನು ನಾವು ಕಂಪಲ್ಸರಿಯಾಗಿ ಈ ಆ್ಯಪ್ ಮುಖಾಂತರ ಇದನ್ನು ಲಿಂಕ್ ವಾಟ್ಸಪ್ ಗ್ರೂಪ್ಗಳಲ್ಲಿ ಎಲ್ಲ ಕರ್ನಾಟಕದ ಗ್ರಾಮ ಒನ್ ಆಪ್ರೇಟರ್ಗಳಿಗೆ ಶೇರ್ ಮಾಡಿರ್ತಾರೆ. ಹಾಗಾಗಿ ದಯವಿಟ್ಟು ಈ ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡಿ, ನಿಮ್ಮ ಫೋನಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಇದನ್ನು ಲಾಗಿನ್ ಮಾಡಿಕೊಳ್ಳಿ. ಹಾಗೂ ಇದನ್ನು ID ಮತ್ತು ಪಾಸ್ವರ್ಡ್ನ ನೀಡಲಾಗಿದೆ. ಇವುಗಳ ಮುಖಾಂತರ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಶಾಪ್ನ ಈ ಥರವಾಗಿ ಮ್ಯಾಪಿಂಗ್ ಮಾಡಿ, ನಿಮ್ಮ ಪಂಚಾಯಿತಿಯ ಮ್ಯಾಪಿಂಗ್ನಲ್ಲಿ ಇದನ್ನು ನಿಮ್ಮ ಶಾಪ್ನ ಅಂಡರಲ್ಲಿ ತೋರಿಸ್ಬೇಕಾಗುತ್ತೆ. ಹಾಗಾಗಿ ಇದನ್ನು ಆಫೀಸ್ ಜಿಯೋ ಟ್ಯಾಗ್ ಅಂತ ಟ್ಯಾಗಿಂಗ್ ಮಾಡಬೇಕು. ಈ ಥರವಾಗಿ ಈ ಸರ್ಕಲಲ್ಲಿ ನಿಮಗೆ ಈ ಆ್ಯಪ್ ಓಪನ್ ಮಾಡಿದ ತಕ್ಷಣ ಈ ಸರ್ಕಲ್ ಥರ ಬರ್ತಾ ಇದೆಯಲ್ಲ, ಇಲ್ಲಿ ನಿಮ್ಮ ಲೊಕೇಶನ್ನ ಶೇರ್ ಮಾಡಬೇಕಾಗುತ್ತೆ. ಆಮೇಲೆ ನಿಮ್ಮ ಡೀಟೇಲ್ಸ್ ಕೇಳುತ್ತೆ. ಈ ಥರವಾಗಿ ಅಲ್ಲಿ ಕ್ಲಿಕ್ ಮಾಡಿ, ರೈಟ್ ಬಟನ್ 2 ಸಲ ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ನಿಮ್ಮ ಡೀಟೇಲ್ಸ್ ಓಪನ್ ಆಗುತ್ತೆ. ಆನಂತರ ನೀವು ಈ ಆ್ಯಪನ್ನು ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಆ್ಯಪ್ನ ಮುಖಾಂತರ ಇಲ್ಲಿ ನೋಡಿ ಸೆಲೆಕ್ಟ್ ಅಂತ ಕೇಳ್ತಾ ಇದೆ. ಇಲ್ಲಿ ಗ್ರಾಮ ಒನ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಆದಷ್ಟು ನೀವು ಗ್ರಾಮ ಒನ್ನಿಗೆ ಸೆಲೆಕ್ಟ್ ಮಾಡಿ. ಆನಂತರ ಇಲ್ಲಿ ನಿಮ್ಮ ಏನು ಈಗ ಆಫೀಸ್ ಸೆಂಟರ್ ಏನಿದೆ ಗ್ರಾಮ ಒನ್ನು, ಅದರ ಡೀಟೇಲ್ಸ್ನ ಅಲ್ಲಿ ನೀಡಿ ಮತ್ತು ನಿಮ್ಮ ಕಾಂಟ್ಯಾಕ್ಟ್ ನಂಬರನ್ನು ನೀಡಿ. ಇಲ್ಲಿ ನಿಮ್ಮ ಅಡ್ರೆಸ್ಗಳು ಏನು ಬರ್ತಾ ಇದೆ ಶಾಪ್ದು ಅಥವಾ ಆಫೀಸ್ದು, ಇವುಗಳನ್ನು ಕ್ಲೀನಾಗಿ ನೀವು ಮೆನ್ಷನ್ ಮಾಡಿಕೊಳ್ಳಿ. ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಅಡ್ರೆಸ್ ನಿಮ್ಮ ಶಾಪು ಏನು ಬರ್ತಾ ಇದೆ, ಲೊಕೇಶನ್ನು ಅಥವಾ ಅಂಡರಲ್ಲಿ ವಾರ್ಡು, ಇವುಗಳನ್ನು ನೀವು ಇಲ್ಲಿದು ಮಾಡಿ ಮತ್ತು ಮೊಬೈಲ್ ನಂಬರನ್ನು ಇಲ್ಲಿ ನೀಡಿ. ಆನಂತರ ಇಲ್ಲಿ ನೋಡಿ ಅಡ್ರೆಸ್ ಅಂತ ಕೇಳಿದೆಯಲ್ಲ, ಇಲ್ಲಿ ಫಿಲಪ್ ಮಾಡಿ ಕರೆಕ್ಟಾಗಿ ನೀಟಾಗಿ ನೀವು ನಿಮ್ಮ ಶಾಪ್ ಮತ್ತು ನಿಮ್ಮ ಆಫೀಸ್ನು ಗ್ರಾಮ ಒನ್ ಇಲ್ಲ ಯಾವ ಲೊಕೇಶನ್ನಲ್ಲಿದೆ ಏನಿದೆ ಎಲ್ಲನೂ ಕರೆಕ್ಟಾಗಿ ನೀಡಿ. ಈ ಥರವಾಗಿ ಆಲ್ರೆಡಿ ನಿಮಗೆ ಇದು ಸೆಲೆಕ್ಟಾಗಿ ಬಂದಿರುತ್ತೆ. ಮೇಲೆ ಇರೋದು ಏನು ಗ್ಯಾಪಲ್ಲಿ ಇರೋದು ಮಾತ್ರ ಅವುಗಳನ್ನು ನೀವು ಫಿಲಪ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ರೀಸನ್ ಇದು ಏನು ಕೊಟ್ಟಿದ್ದಾರೆ, ರಿಮಾರ್ಕ್ ಕೊಟ್ಟಿದ್ದಾರೆ. ಇಲ್ಲಿಂದ ನೀವು ಎಲ್ಲ ಫಿಲಪ್ ಮಾಡಿದ ತಕ್ಷಣವೇ ಈ ಥರ ನೋಡಿಕೊಳ್ಳಿ, ಎಲ್ಲನೂ ಕರೆಕ್ಟಾಗಿ ತುಂಬಿ, ಆದಷ್ಟು ಮಿಸ್ಟೇಕ್ ಮಾಡಿಬಿಡಿ. ಇಲ್ಲಿ ನೋಡಿ ಎಸ್ ಆರ್ ನೋ ಕೇಳಿದೆ, ಇಲ್ಲಿ ನೋ ಅಂತ ತೊಗೊಳ್ಬೇಕಾಗುತ್ತೆ. ಇಲ್ಲಿ ಆಮೇಲೆ ನಿಮ್ಮ ಅಗ್ರೀಡ್ ಕೇಳ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ನೀವೇನಾರು ಮೆನ್ಷನ್ ಮಾಡಿದ್ದು ಏನಾರು ಮಿಸ್ಟೇಕ್ ಆದರೆ ಅಲ್ಲಿ ರೈಟ್ ಬಟನ್ ಬರ್ತಾ ಇರೋಲ್ಲ. ಹಾಗಾಗಿ ನೀವು ಮತ್ತೊಮ್ಮೆ ನೋಡಿಕೊಳ್ಳಿ ನೀಟಾಗಿ. ಇಲ್ಲಿ ನೀವು 2 ಟೈಮ್ ಫ್ರೆಶ್ ಮಾಡಿದ ಮೇಲೆ ಈ ಥರವಾಗಿ ಮತ್ತೊಮ್ಮೆ ತೋರಿಸ್ತಾ ಇದೆ ನಿಮಗೆ. ನಾನು ಫಿಲಪ್ ಮಾಡಲು ಆಗ್ತಾಯಿಲ್ಲ ಕಾರಣಾಂತರಗಳು ಇಲ್ಲಿ, ಏಕೆಂದರೆ ಇದು ರೂಲ್ಸ್ ಬ್ರೇಕ್ ಮಾಡ್ದಂಗೆ ಆಗುತ್ತೆ. ಆ ಕಾರಣಕ್ಕಾಗಿ ನಾವು ಟೈಪಿಂಗ್ ಯಾವುದೂ ಮಾಡೋದಿಲ್ಲ, ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ ಅಷ್ಟೇ. ಮತ್ತೊಮ್ಮೆ ತೋರಿಸ್ಕೊಡಂದರೆ ತೋರಿಸ್ಕೊಡ್ತೀನಿ ಯಾವ ಥರ ಏನು ಅನ್ನೋದ್ರ ಬಗ್ಗೆ ಪೂರ್ತಿ ಮಾಹಿತಿ ಇಲ್ಲಿರುತ್ತೆ. ನೀವು ಏನು ಮಾಡ್ಬೇಕಂದ್ರೆ ಇಲ್ಲಿ ಗ್ರಾಮ ಒನ್ ತೊಗೊಳ್ಳಿ. ಆಮೇಲೆ ಕೆಳಗಡೆ ಅಡ್ರೆಸ್ ನಿಮ್ಮ ಶಾಪ್ದು ಆಫೀಸ್ದು ಗ್ರಾಮ ಒನ್ನಿನ ಅಡ್ರೆಸ್ನ ನೀಡಿ. ಆನಂತರ ನಿಮ್ಮ ಕಾಂಟ್ಯಾಕ್ಟ್ ನಂಬರನ್ನು ನೀಡಿ. ಸೇಮ್ ಟು ಸೇಮ್ ಅದು ಅಡ್ರೆಸ್ ಏನಿದೆ ಅದನ್ನು 2 ಸೈಡಲ್ಲಿ ಫಿಲಪ್ ಮಾಡಿ. ಮತ್ತು ಅಲ್ಲಿಂದ ಇಲ್ಲಿ ನಿಮ್ಮ ನಿಯರೆಸ್ಟ್ ಏನು ಅಡ್ರೆಸ್ ಇದೆಯೋ ಅಲ್ಲಿ ಪ್ಲೇಸಲ್ಲಿ ಯಾವ ಥರ ಗೌರ್ಮೆಂಟ್ ಸ್ಕೂಲ್ ಇದೆಯೋ ಏನಿದೆಯೋ ಮತ್ತು ದೇವಸ್ಥಾನ ಇದೆಯೋ ಅದನ್ನು ರಿಮಾರ್ಕಲ್ಲಿ ನೀವು ಕೊಡಬೇಕಾಗುತ್ತೆ. ಈ ಥರವಾಗಿ ಲ್ಯಾಂಡ್ಮಾರ್ಕ್ನ ನೀವು ಅಲ್ಲಿ ತೋರಿಸ್ಬೇಕಾಗುತ್ತೆ. ಆನಂತರ ಸೇಮ್ ಅಡ್ರೆಸ್ ಯಾವ ಥರ ಇದೆ ನೋಡಿಕೊಂಡು ಇಲ್ಲಿ ನೋ ಅಂತ ಕೊಡಿ. ಆದಷ್ಟು ಇದನ್ನು ನೋ ಅಂತ ತೊಗೊಳ್ಳಿ. ಆನಂತರ ಇಲ್ಲಿ ಅಗ್ರಿ ಕೇಳ್ತಾ ಇದೆ, ಅಗ್ರಿ ಅಂದರೆ ಅದರ ಮೇಲೆ ಬಟನ್ನ ರೈಟ್ ಮಾರ್ಕ್ ತೊಗೊಳ್ಳಿ. ಮತ್ತು ಇಲ್ಲಿದೆ ನೋಡಿ, ಇದನ್ನು ರೈಟ್ ಮಾರ್ಕ್ ತೊಗೊಂಡು ಆನಂತರ ನಿಮ್ಮ ಶಾಪ್ದು ಫೋಟೋ, ಒಳಗಡೆ ಫೋಟೋ ಮತ್ತು ಹೊರಗಡೆ ಫೋಟೋನ ಕ್ಲೀನಾಗಿ ತೊಗೊಳ್ಳಿ. ಅದು ಫೋಟೋ ಬಂದು ಫಸ್ಟ್ ಫೋಟೋಕ್ಕೂ ಸೆಕೆಂಡ್ ಫೋಟೋಕ್ಕೂ 30 ಮೀಟರ್ಸ್ ಅಂತ ಕೇಳ್ತಾ ಇದೆ. ಯಾಕಂದರೆ ಫೋಟೋ ಅಕ್ಕಪಕ್ಕದಲ್ಲಿರೋ ಫೋಟೋಗಳನ್ನ ಹಾಕ್ತಾಯಿದ್ರು. ಹಾಗಾಗಿ ನೀವು ಏನು ಮಾಡ್ಬೇಕಂದ್ರೆ ಈ ಫೋಟೋ ನೀವು ಕ್ಲೀನಾಗಿ ತೊಗೊಂಡ ತಕ್ಷಣ ಅಲ್ಲಿಂದ 30 ಮೀಟರ್ಸ್ ಅಬೋವ್ ಅಂತಂದರೆ ಕೇಳ್ತಾ ಇದೆ. ಹಾಗಾಗಿ ನೀವು ಏನು ಮಾಡ್ಬೇಕಂದ್ರೆ ಡಿಸ್ಟೆನ್ಸ್ನಲ್ಲಿ ಫೋಟೋಗಳನ್ನ ಹಾಕಿ, ಒಂದು ಹೊರಗಡೆ ಫೋಟೋ ಔಟ್ಸೈಡ್ ಫೋಟೋ, ಒಂದು ಇನ್ಸೈಡ್ ಫೋಟೋ ಹಾಕಿ ಈ ಥರ ತೋರಿಸುತ್ತೆ. ಅದು ಒಂದು ಫೋಟೋ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ತೋರಿಸುತ್ತೆ. ನೀವು ಏನು ಮಾಡ್ಬೇಕಂದ್ರೆ ಒಂದು ಫೋಟೋ ಕ್ಲಿಕ್ ಮಾಡಿ ನೋಡಿ, ಅಲ್ಲಿಂದ ಅಲ್ಲಿಗೆ ಡಿಸ್ಟೆನ್ಸ್ ಕೇಳ್ತಾ ಇದೆ ಅದು. ಹಾಗಾಗಿ ಅಲ್ಲಿ ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ಸ್ವಲ್ಪ ಡಿಫ್ರೆನ್ಸ್ ಬಿಟ್ಟು ನಿಮ್ಮ ಗ್ಯಾಪಲ್ಲಿ ಅದನ್ನು ಫೋಟೋವನ್ನು ಅಪ್ಲೋಡ್ ಮಾಡಿ. ಆನಂತರ
ಇಲ್ಲಿ ಅಗ್ರೀಡ್ ಬಟನ್ ಕ್ಲಿಕ್ ಮಾಡಿ ಆನಂತರ ಸಬ್ಮಿಟ್ ಬಟನ್ ಮಾಡಿ. ನೀವು ಅಗ್ರೀಡ್ ಬಟನ್ನು ಭಾಳಷ್ಟು ಜನ ಮರ್ತುಬಿಟ್ಟಿದ್ದೀರ, ಹಾಗಾಗಿ ಅಗ್ರೀಡ್ ಬಟನ್ ಕೊಟ್ಟು ಆನಂತರ ಅಲ್ಲಿ ಸಬ್ಮಿಟ್ ಮಾಡಿ. ಎಲ್ಲನೂ ಸಬ್ಮಿಟ್ ಆಗಿ ಸಕ್ಸಸ್ಫುಲ್ ಆಗುತ್ತೆ. ಹಾಗಾಗಿ ದಯವಿಟ್ಟು ನನ್ನ ವಿಡಿಯೋನ ನೋಡಿದವರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.